ಜಾರಿ ಆಗಬೇಕಂದ್ರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರೇ ಬಂದು ನಮ್ಗೆ ಇಲ್ಲಿ ಆಶ್ವಾಸನೆ ಕೊಟ್ಟು ಚುನಾವಣೆಯಲ್ಲಿ ಮತವನ್ನು ಪಡ್ಕೊಂಡಂಥವ್ರು ಹೋಗಿ 5,300 ಕೋಟಿ ಕೊಡ್ತೀವಿ ಅಂತ. ಆದರೆ ಇದುವರೆಗೂ ರೂಪಾಯಿ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಕೋಟಿ ಹಣ ಬಿಡುಗಡೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಈ ಬಜೆಟ್ 5,000 ಕೋಟಿ ಇಟ್ಟರು. 10,000 ಕೋಟಿ ಇಟ್ಟರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಕೆಲಸ ಸರ್ಕಾರಗಳು ಹಾಕ್ಬಾರ್ದು. ಯಾಕಂದರೆ ಇನ್ನೂ ಬಹಳಷ್ಟು ನಮ್ಮ ಜಿಲ್ಲೆ ಒಳಗೆ ಯಾವ ಕೆರೆಗೂ ಲಿಂಕ್ ಆಗಿಲ್ಲ. ನೀರು ತುಂಬಿಸಕ್ಕೆ ಮೇಲೆ ಮಾತ್ರ ಸ್ವಲ್ಪ ಬಂದಿದೆ, ಕೆರೆ ಮಾಡ್ಕೊಂಡು ಮುಂದೋಗೋದಿದೆ. ನೀರು ತೊಲಕೊಡು. ಈಗ ನಮ್ಮದು ಯೋಜನೆ ಗಾತ್ರ 27,000 ಕೋಟಿ ಹೋಯ್ತು. 23,000 ನೆಕ್ಸ್ಟ್ ಯೋಜನೆ ಗಾತ್ರ ಜಾಸ್ತಿ ಆಗ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿ ಮುಖ್ಯ ಹಾಕಿ ಅಲ್ಲಿ ಸಂಬಂಧಪಟ್ಟಂತ ಸಚಿವರು ಬಂದು ಮನೆ ತಗೊಂಡು ನಾವು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಬೇಕಂತ ಹೇಳಿ ಬರುವ 23ನೇ ತಾರೀಕು ಸೋಮವಾರ MP ಅವರ ಕಚೇರಿ ಮುಂದೆ ಧರಣಿ ಮಾಡಬೇಕು ಹೋಗಿ ನಾವು ಅಂತಂದೇಳಿ ರೈತರು ಸಂಸದರ ಮುಂದೆ ಧರಣಿ ಮಾಡ್ತೀವಿ. ಧರಣಿ ಮಾಡಿ ಅವರಿಗೆ ಒಂದು ಮನೆ ಪತ್ರ ಕೊಡ್ತೀವಿ. ಮಾರ್ಚ್ ಒಳಗಾಗಿ ಕೇಂದ್ರ ಸರ್ಕಾರ ನೀವು ಘೋಷಣೆ ಮಾಡಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ನೀವು ಕ್ರಮ ವಹಿಸ್ತಾ ಇದ್ರೆ ನಾವು ಏಪ್ರಿಲ್ ತಿಂಗಳು ಮೊದಲೇ ವಾರ ಜಂತರ್ ಮಂತರಲ್ಲಿ ಒಂದು 5,000-6,000 ಜನ ಬಂದು ನಾವು ಕೇಂದ್ರ ಸರ್ಕಾರ ವಿರುದ್ಧ ಅಲ್ಲೇ ಹೋರಾಟ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ತಗೊಳ್ತೇವೆ. ಆ ವಿಚಾರವಾಗಿ ನಾವು ನಮ್ಮ ಕ್ಷೇತ್ರದ MP ಅವರಿಗೆ, ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಅವರು ಕೂಡ ಭರವಸೆ ಕೊಟ್ಟಿದ್ರು, ನಾನು ಚುನಾವಣೆ ಗೆದ್ದು ಮುಂದುವರೆದು ಅದ್ರ ಬಗ್ಗೆ 2 ವರ್ಷ ಆದ್ರೂ ಯಾವುದೇ ಈ ಅದ್ರ ಬಗ್ಗೆ ಕಾಣ್ತಿಲ್ಲ. ಸುಮ್ಮನೆ